ಬಂಗಾರಿ, ರಶ್ಮಿ, ರಾಜಲಕ್ಷ್ಮಿ ಅವರೇ, ಯಾರಿದ್ದೀರಿ ಒಳಗಡೆ? ನಿಮ್ಮನ್ನೇ ಕರೀತಿರೋದು. ನೋಡಿ, ನಿಮ್ಮನೆಗೆ ಪವಿತ್ರವಾದ ಸಾಲಿಗ್ರಾಮ ಬಂದಿದೆ. ನಮ್ಮ ಹಿರಣ್ಮಯ್ಯ ಅದನ್ನು ತಂದಿಯಾಳೆ. ಬನ್ನಿ, ಬರಮಾಡ್ಕೊಳ್ಳಿ. ಮನೇಲಿ ಯಾರು ಇಲ್ಲ ಅನ್ಸತ್ತೆ. ಹೌದಮ್ಮ, ನನಗೂ ಹಾಗೆ ಅನಿಸ್ತಿದೆ. ಆಗ್ಲಿಂದ ಕೂಗ್ತಾ ಇದ್ದೀನಿ, ಯಾರು ಹೋಗ್ಬಿಡ್ತಿಲ್ಲ. ಮನೆ ಬಾಗಿಲು ಬೇರೆ ತೆಗೆದಿದೆ. ನಡಿ, ಒಳಗೆ ಹೋಗೋಣ. ಬಂಗಾರಿ, ರಶ್ಮಿ, ರಾಜಲಕ್ಷ್ಮಿ ಅವರೇ, ಬನ್ನಿ. ಅಪ್ಪ, ಯಾಕೆ, ಏನಾಯ್ತು? ಇಲ್ಲ ಇಲ್ಲ, ಏನೂ ಇಲ್ಲ. ಸ್ವಲ್ಪ ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ಹೋಗಿದ್ವಿ. ಈಗ ಬರ್ತಾ ಇದೀವಿ ಅಷ್ಟೇ. ಓ ಹೌದಾ? ಹಾಗಿದ್ರೆ ಏನು ಸಮಸ್ಯೆ ಇಲ್ಲ ತಾನೇ? ಇಲ್ಲ ದೇಶಿಕರೇ, ಅಂಥದ್ದೇನೂ ಇಲ್ಲ. ಸರಿ ಸರಿ. ಅಮ್ಮ, ಅಪ್ಪಂಗೆ ಏನಾಯ್ತು? ನನಗೇನೂ ಆಗಿಲ್ಲ ಮಗಳೇ, ಹುಷಾರಾಗಿದ್ದೀನಿ. ಇದೇನಿದು? ಅಪ್ಪ, ಇದು ಸಾಲಿಗ್ರಾಮದ ಕಲ್ಲು. ಸಾಲಿಗ್ರಾಮದ ಕಲ್ಲ? ನೀನು ಹೋಗಿದ್ದು ಚಿಕ್ಕಪ್ಪನ ಜೊತೆಲಲ್ವಾ? ಹೌದಪ್ಪ, ಅವ್ರ ಚಿಕ್ಕಪ್ಪ ಹಿರಣ್ಮಯ್ಯನ ನಾನು ವಶಕ್ಕೆ ಕೊಟ್ಟೋದ. ಅವನಿಗೇನೋ ಪಾಪ ತುರ್ತು ಕೆಲಸ ಇತ್ತಂತೆ, ಹಾಗಾಗಿ ನಾನೇ ಹಿರಣ್ಮಯ್ಯನ ಕರ್ಕೊಂಬರ್ಬೇಕಾಯ್ತು. ಹೌದಾ? ಹೌದಪ್ಪ, ನಿನ್ನ ಮಗಳ ಕೈಯಲ್ಲಿರೋದು ಸಾಮಾನ್ಯವಾದ ಕಲ್ಲಲ್ಲ, ಅದು ಪವಿತ್ರವಾದ ಸಾಲಿಗ್ರಾಮ ಶಿಲೆ. ಅದು ನಮ್ಮ ದೇವಸ್ಥಾನದ ಶಕ್ತಿ ಕೇಂದ್ರಗಳಿಗೆ ಶಕ್ತಿ ತುಂಬುವುದಕ್ಕೆ ಅಗತ್ಯವಾಗಿ ಬೇಕಾಗಿತ್ತು. ಅದನ್ನು ನಿನ್ನ ಮಗಳು ಹಿರಣ್ಮಯಿ ತಗೊಂಡು ಬಂದಿದ್ದಾಳೆ. ಮೊದಲಿಗೆ ಅದನ್ನಿಟ್ಟು ಪೂಜೆ ಸಲ್ಲಿಸಬೇಕು. ಹೌದಾ? ಅಲ್ಲ, ಇವಳು ಇದನ್ನ ಯಾಕೆ ತಂದ್ಲು? ದೇಶಿಕರೇ, ಅದೇನೋ ಸಾಲಿಗ್ರಾಮ ಅಂತ ಹೇಳ್ತಿದ್ದೀರಾ. ಅದನ್ನ ಮಗು ಹೀಗೆಲ್ಲ ಕೈಲಿ ಇಟ್ಕೊಂಡಿರ್ಬಾರ್ದು. ಅದನ್ನ ಒಳಗೆ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸೋಣ. ಅಗತ್ಯವಿದೆ. ಬಾ ಮಗು. ನೀವು ಮಲ್ಕೊಳ್ಳಿ. ಹಿರಣ್ಮಯಿ, ನೀನು ಯಾವಾಗ ಈ ಸಾಲಿಗ್ರಾಮ ಶಿಲೆಯನ್ನು ದೇವಸ್ಥಾನಕ್ಕೆ ತರಬೇಕು, ಅದಕ್ಕೆ ಯಾವಾಗ ಪೂಜೆ ಸಲ್ಲಿಸಬೇಕು ಅಂತ ನಾನು ಹೇಳ್ತೀನಿ. ಆ ದಿನ ನೀನು ತರಬೇಕು. ಆಯ್ತಾ ಮಗು? ಹಾಗೆ ಆಗಲಿ ಶಿಕೆ. ನಾನಿನ್ ಬರ್ತೀನಮ್ಮ, ಬರ್ತೀನಿ.
ನನ್ನನ್ನು ತಕ್ಷಣ ಬರೋದಕ್ಕೆ ಹೇಳಿದ್ರಂತೆ. ಏನು ವಿಷಯ? ಬನ್ನಿ ರಶ್ಮಿ, ನಿಮ್ಮೊಂದು ಸಂತೋಷದ ವಿಷಯ ಹೇಳೋಣ ಅಂತ ಕರೆಸ್ಕೊಂಡೆ. ಸಂತೋಷದ ವಿಷಯನಾ ಸರ್? ಇಷ್ಟೊಂದು ಕೆಟ್ಟ ಘಟನೆಗಳ ನಡುವೆ ನನಗೆ ಮತ್ಯಾವ ಸಂತೋಷದ ವಿಷಯ ಬರುತ್ತೆ ಸರ್? ಖಂಡಿತ ಬರುತ್ತೆ ರಶ್ಮಿ, ಯಾಕಂಗಂತೀಯ? ನಿಜಕ್ಕೂ ಒಂದು ಸಂತೋಷ ಸುದ್ದಿನೇ ಬಂದಿದೆ. ಅದನ್ನು ನೋಡಿ ನಾನು ಭಾವುಕನಾಗ್ಬಿಟ್ಟೆ. ನನಗೆ ಏನು ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ. ಅದೇನು ಅಂತ ಬಿಡಿಸಿ ಹೇಳಿ ಸರ್. ಏನೂ ಇಲ್ಲ, ನೀನು ಮತ್ತೆ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಕನಸ್ಕೊಂಡಿದ್ದಲ್ಲ, ಅದೊಂದು ನನಸಾಗಿದೆ. ಹೌದಾ ಸರ್? ನಾನು IR ಆಫೀಸರ್ ಹತ್ರ ಮಾತಾಡಿ ನಿನ್ನ ವಿಷಯನೆಲ್ಲ ಹೇಳಿದೆ. ಅವರು ನಿನ್ನಂಥ ಧೈರ್ಯವಂತ ಹೆಣ್ಣುಮಗಳು ಕೆಲ್ಸಕ್ಕೆ ಸೇರಿದ್ರೆ ಯಾರು ಬೇಡ ಅಂತಾರೆ ಅಂತ ಹೇಳಿ ತಕ್ಷಣ ನಿನ್ನ ಕೆಲ್ಸಕ್ಕೆ ತಗೊಂಡ್ರು. ಹೌದಾ ಸರ್? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನೀನು ಯೋಚನೆ ಮಾಡೋ ಹಾಗಿಲ್ಲ ರಶ್ಮಿ, ನಮ್ಮ ಇಲಾಖೆ ಮತ್ತೆ ನಿನ್ನನ್ನು ಸ್ವಾಗತ ಮಾಡಿದೆ. ತುಂಬ ಧನ್ಯವಾದ ಸರ್. ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಸಹಾಯ ನಿನ್ನಿಂದ ಆಗ್ತಾ ಇರೋದು ನಮ್ಮ ಇಲಾಖೆಗೆ. ನಮ್ಮ ಇಲಾಖೆ ನಿನಗೆ ಕೃತಜ್ಞತೆ ಹೇಳ್ತಾ ಇದೆ. ನೀನು ಕೆಲಸ ಮಾಡು, ನಿನ್ನ ದಿಟ್ಟತನ ತೋರಿಸಿ. ಖಂಡಿತ ಸರ್. ಇಲಾಖೆಗೆ ನನ್ನ ಸೇವೆ ಸಾಕು ಅಂತ ನಾನು ವೈಯಕ್ತಿಕ ಬದುಕು ನೋಡ್ಕೊಳಕ್ಕೆ ಹೋದೆ. ಆದರೆ ನನ್ನ ವೈಯಕ್ತಿಕ ಬದುಕನ್ನು ಸಮಾಜಘಾತಕ ಶಕ್ತಿಗಳು ಹಾಳು ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನಾನು ನನ್ನ ಕರ್ತವ್ಯಕ್ಕೆ ಮತ್ತೆ ಬರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಬಿಡಲ್ಲ ಸರ್, ಖಂಡಿತ ಬಿಡಲ್ಲ. ನನ್ನ ಬದುಕನ್ನ ಈ ಸ್ಥಿತಿಗೆ ತಂದಿರೋ ಯಾರನ್ನೂ ನಾನು ಬಿಡೋದಿಲ್ಲ. ಬುದ್ಧಿ ಕಲಿಸ್ತೀನಿ. ನನ್ನ ನೆಮ್ಮದಿ ಸಂತೋಷನ ಕಿತ್ಕೊಂಡು ನನ್ನ ಮನೆಯವರ ಜೀವದ ಜೊತೆ ಆಟ ಆಡ್ತಾ ಇರೋ ಆ ಸ್ವರ್ಣನ ನಾನು ಬಿಡಲ್ಲ ಸರ್. ಅವಳು ಎಲ್ಲೇ ಇದ್ರೂ ಅವಳನ್ನ ಹಿಡಿದು ಜೈಲಿಗೆ ಹಾಕಿ ಅವಳಿಗೆ ಕಠಿಣವಾದ ಶಿಕ್ಷೆ ಸಿಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಆ ಸ್ವರ್ಣ ಜನ್ಮ ಜನ್ಮಕ್ಕೂ ನನ್ನನ್ನು ನೆನಪಿಸ್ಕೋಬೇಕು. ಹಾಗೆ ಮಾಡ್ತೀನಿ ಅವಳಿಗೆ ನಾನು. ರಶ್ಮಿ, ನೀನು ತಗೊಂಡಿರೋ ನಿರ್ಧಾರ, ನಿನ್ನ ನಟ, ನಿನ್ನ ಛಲಕ್ಕೆ ನಮ್ಮ ಇಲಾಖೆ ನಿನ್ನ ಜೊತೆಯಲ್ಲಿರುತ್ತೆ. ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಬೇಕು ಅಂದರೂ ನಾವು ಸಿದ್ಧವಾಗಿರ್ತೀವಿ. ನೀನು ಮುಂದಿಟ್ಟ ಹೆಜ್ಜೆನ ಹಿಂದೆ ತೆಗಿಬೇಡ ದಯವಿಟ್ಟು. ಈ ಕ್ಷಣದಿಂದ ನೀನು ಕರ್ತವ್ಯಕ್ಕೆ ಹಾಜರಾಗಿ ನಿನ್ನ ಕೆಲಸನ ಶುರು ಮಾಡ್ಕೊ. ಖಂಡಿತ ಸರ್, ನನ್ನ ಮಾತನ್ನ ಉಳಿಸ್ಕೋತೀನಿ. ಬಿಡಲ್ಲ ಸರ್. ಎಲ್ಲರ ಬದುಕು ಭವಿಷ್ಯದ ಜೊತೆ ಆಟ ಆಡೋ ಯಾರನ್ನೂ ನಾನು ಉಳಿಸಲ್ಲ. ಬರ್ತೀನಿ ಸರ್. ಅಕ್ಕ ಯಾಕೋ ಯಾಕೆ ಹಂಗೆ ಹೊಡ್ಬರ್ತಿದೀಯಾ? ನಿಮ್ಗೊಂದು ಖುಷಿ ವಿಚಾರ. ಏನದು? ಆ ರಶ್ಮಿ ಇದ್ದಾಳಲ್ಲ, ಅವಳು ಮತ್ತೆ ಪೊಲೀಸ್ ಕೆಲಸಕ್ಕೆ ಸೇರ್ಕೊಂಡಿದ್ದಾಳಕ್ಕ. ಅಂತೂ ನನ್ನ ಶತ್ರು ತಿರುಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಲಾ? ಹೂನಕ್ಕ, ಕಮಿಷನರ್ ಆಫೀಸಲ್ಲಿ ನಮ್ಮೊಬ್ಬ ಹುಡುಗ ಇದ್ದಾನೆ, ಅವನೇ ನನ್ಗೆ ಹೇಳಿದ್ದು. ಹೌದಾ? ತುಂಬಾ ಖುಷಿ ಆಯ್ತು ಕಣ. ಈ ಮಾತು ಕೇಳೋದಕ್ಕೆ ಇಷ್ಟು ದಿನದಿಂದ ಕಾಯ್ತಿದ್ದೆ. ಅಕ್ಕ, ಅವಳಿನ್ನೂ ಕೆಲ್ಸಕ್ಕೆ ಹೋಗಿಲ್ಲ, ಅವಾಗಲೇ ಅವಳು ದಿಮಾಕನ್ ಮಾತಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ಏನಂತೆ ಅವಳ್ದು? ಅವಳ ಕೈಗೆ ಕೆಲ್ಸದ ಆರ್ಡರ್ ಬರ್ತಿದಂಗೆ ನನ್ನ ಶತ್ರು ಸ್ವರ್ಣನ್ನ ಎಲ್ಲಿದ್ರು ಹುಡುಕಿ ಹೊಡಿತೀನಿ ಅಂತ ಹೇಳಕ್ಕ ಅವಳು. ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ ಕಣೋ. ನಾನು ಅವಳಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದು ಅವಳು ಮತ್ತೆ ಕೆಲ್ಸಕ್ಕೆ ಸೇರ್ಕೋಬೇಕಂತಾನೆ ಕಣೋ. ಅಂತೂ ನಾನು ಅನ್ಕೊಂಡ ಹಾಗೆ ಆಯ್ತು ಕಣೋ. ಆ ರಶ್ಮಿ ಮತ್ತೆ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡ್ಲು. ಹೂನಕ್ಕ. ಇಷ್ಟು ದಿನ ಆಡಿದ್ದು ಆಟ ಅಲ್ಲ ಕಣೋ, ಈಗ ಆಡೋದು ನಿಜವಾದ ಆಟ. ಆ ರಶ್ಮಿಗೆ ನಾನು ಯಾರಂತ
ಇನ್ಮೇಲೆ ಗೊತ್ತಾಗುತ್ತೆ. ಬರ್ಲಿ ಬರ್ಲಿ, ನನ್ನನ್ನು ಹಿಡೀಲಿ. ಅವಳು ಪೊಲೀಸ್ ಡ್ರೆಸ್ ಹಾಕಿದ್ದೀನಿ ಅಂತ ತುಂಬ ಹಾರಾಡ್ತಿದ್ದಾಳಲ್ಲ, ಅವಳು ಕೆಲಸದಲ್ಲಿ ಇದ್ದಾಗೇನೆ ಅವಳನ್ನ ಸೋಲಿಸಿ ಅವಳ ಮುಖಕ್ಕೆ ಮಸಿ ಬೆಳಿತೀನಿ. ನೀವೆಲ್ಲ ಊಟ ಮಾಡ್ತಾ ಇರಿ. ರಶ್ಮಿ, ನೀನು ಊಟ ಮಾಡಲ್ವಾ? ನಾನು ಆಮೇಲೆ ಊಟ ಮಾಡ್ತೀನಿ. ಆಮೇಲೆ ಯಾಕೆ? ನಾನು ಹೊರಗಡೆ ಹೋಗೋದಿದೆ, ಒಂದು ಮುಖ್ಯವಾದ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಲ್ವಾ. ಅಜ್ಜಿ, ನೀವು ಬಡಿಸ್ತಾ ಇರಿ, ನೀವು ಊಟ ಮಾಡಿಬಿಡಿ. ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಅಲ್ಲಮ್ಮ, ಊಟ ಮಾಡದೆ ಹೋಗುವಂತ ಮುಖ್ಯವಾದ ಕೆಲಸ ಏನಿದೆಯಮ್ಮ? ಅದು ನಾನು ತುರ್ತಾಗಿ ಯಾರನ್ನೋ ಭೇಟಿ ಆಗಬೇಕು, ಅದಕ್ಕೆ ಬೇಗ ಬಂದ್ಬಿಡ್ತೀನಿ ನಾನು. ರಶ್ಮಿ, ಒಂದು ನಿಮಿಷ ನಿಂತ್ಕೋ. ರಶ್ಮಿ, ಮತ್ತೆ ಪೊಲೀಸ್ ಕೆಲಸಕ್ಕೆ ಸೇರ್ಕೊಂಡಿ ಅಂತೆ? ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಆಸ್ಪತ್ರೆಯಲ್ಲಿದ್ದಾಗ ನನ್ನ ಕಾವಲಿಗೆ ಅಂತ ಪೊಲೀಸ್ನವನಿದ್ನಲ್ಲ, ಅವನು ಹೇಳ್ದ ನೀನು ಮತ್ತೆ ಕೆಲಸಕ್ಕೆ ಬರ್ತಿದ್ಯಾ ಅಂತ. ಅವನಿಂದ ವಿಷಯ ಗೊತ್ತಾಯ್ತು ನನಗೆ. ಅಲ್ಲ ರಶ್ಮಿ, ಕೆಲಸನೇ ಬೇಡ ಅಂತ ದೃಢ ನಿರ್ಧಾರ ತಗೊಂಡ್ಮೇಲೆ ಮತ್ತೆ ಕೆಲಸಕ್ಕೆ ಹೋಗ್ತಿದ್ಯಾ? ನೀನು ಕೆಲಸಕ್ಕೆ ಹೋಗೋದು ನನಗೂ ಇಷ್ಟ ಇಲ್ಲ. ಯಾಕೆ ಸುಮ್ಮನೆ ಕೆಲಸಕ್ಕೆ ಹೋಗ್ತೀಯಾ? ಮನೇಲೇ ಇರಬಾರ್ದಾ? ಸ್ವರ್ಣ ನಮ್ಗೆ ಯಾಕೆ ಹೀಗೆ ಪದೇ ಪದೇ ತೊಂದರೆ ಕೊಡ್ತಿದ್ದಾಳೆ ಗೊತ್ತಾ? ಯಾಕೆ? ನಾನು ಮತ್ತೆ ಪೊಲೀಸ್ ಕೆಲ್ಸಕ್ಕೆ ವಾಪಸ್ ಬರಲಿ ಅಂತ. ಅವಳು ಹೇಳ್ತಾಳೆ ಅಂತ ನೀನು ಮತ್ತೆ ಕೆಲಸಕ್ಕೆ ವಾಪಸ್ ಹೋಗ್ಬೇಕಾ? ಹಾಗೆ ನಾನು ಸೇರದೆ ಹೋದರೆ ಒಬ್ಬೊಬ್ಬರೇ ಆಸ್ಪತ್ರೆ ಸೇರ್ತಾ ಹೋಗ್ಬೇಕಾಗತ್ತೆ. ಮೊದಲು ನಿಮ್ಮ ಮೇಲೆ ದಾಳಿ ಮಾಡಿದ್ದಾಯ್ತು, ಆಮೇಲೆ ಅಪ್ಪನಿಗೂ ತೊಂದರೆ ಕೊಟ್ಟಿದ್ದಾಯ್ತು. ಆಮೇಲೆ ಯಾರ್ಯಾರಿಗೆ ಈ ಥರ ತೊಂದರೆ ಕೊಡ್ತಾ ಹೋಗ್ತಾಳೋ ಯಾರಿಗೆ ಗೊತ್ತು? ಅದಕ್ಕೆ ಅವಳು ಸುಮ್ಮನೆ ಕೂರಲ್ಲ ರೀ, ಪದೇ ಪದೇ ತೊಂದರೆ ಕೊಡ್ತಾನೆ ಇರ್ತಾಳೆ. ನಾವು ಯಾಕೆ ನೋವು ಅನುಭವಿಸ್ಬೇಕು? ನೀವು ಉಳಿತಿರೋ ಇಲ್ವೋ ಅನ್ನೋ ಹಾಗೆ ಮಾಡಿ ನನ್ನನ್ನು ವಿಲ ವಿಲ ಅಂತ ಒದ್ದಾಡಿಸ್ಬಿಟ್ಲು. ಅಂಥವಳನ್ನ ಮಟ್ಟ ಹಾಕ್ದೇನೆ ಆಗೋ ಅನಾಹುತನ ನನ್ನ ಕಣ್ಣಲ್ಲಿ ನೋಡ್ತಾ ಕೂತ್ಕೊಳ್ಳ ನಾನು. ಓ, ಹಾಗಾದ್ರೆ ನೀನು ಅವಳಿಗೆ ಹೆದರ್ಬಿಟ್ಟು ಕೆಲಸಕ್ಕೆ ಸೇರ್ಕೋತಿದೀಯಾ? ಅವಳಿಗೆ ಹೆದರಿ ನಾನು ವಾಪಸ್ ಹೋಗ್ತಿಲ್ಲ ರೀ. ಅವಳನ್ನ ಮಟ್ಟ ಹಾಕೋದಕ್ಕೆ ನನಗಿರೋ ಒಂದೇ ಒಂದು ಆಸರೆ ಅಂದರೆ ಅದು ಪೊಲೀಸ್ ಪದವಿ. ಇದೊಂದು ಪದವಿ ಇದ್ರೆ ಆ ಸ್ವರ್ಣನ ಸುಲಭವಾಗಿ ಬಗ್ಗು ಬಡಿಬೋದು, ಅಲ್ಲದೆ ನಮ್ಮನ್ನು ನಾವು ಸುಲಭವಾಗಿ ರಕ್ಷಿಸ್ಕೋಬೋದು ಕೂಡ. ಅವಳೇ ನನ್ನನ್ನು ಪೊಲೀಸ್ ಪದವಿನಲ್ಲಿದ್ದೆ ಹಿಡಿಯೋದಕ್ಕೆ ಬಾ ಅಂತ ಸವಾಲು ಹಾಕಿದ್ದಾಳೆ. ಅವಳ ಸವಾಲನ್ನ ನಾನೇ ಸ್ವೀಕರಿಸ್ತಿದ್ರೆ ಹೇಗೆ? ಅದು ಎಷ್ಟೇ ಕಷ್ಟ ಆಗಲಿ ಅವಳಿಗೆ ಬುದ್ಧಿ ಕಲಿಸಿ ಅವಳನ್ನ ಜೈಲಿಗೆ ಕಳಿಸ್ತೀನಿ ನಾನು. ಅವಳು ಜೈಲಿಗೆ ಹೋಗ್ತಿದ್ದಿದ್ದು ಮರುಕ್ಷಣನೇ ನಾನು ರಾಜೀನಾಮೆ ಪತ್ರನ ಕಮಿಷನರಿಗೆ ಕೊಟ್ಬಿಡ್ತೀನಿ, ಸರಿನಾ? ಇಂಥ ಸಮಯದಲ್ಲಿ ನೀವು ಧೈರ್ಯ ತುಂಬಿ ನನಗೆ ಕಳಿಸ್ಕೊಡ್ಬೇಕು. ನೀವೇ ತಡೆದ್ರೆ ಹೇಗೆ? ರಶ್ಮಿ ಹೇಳ್ತಿರೋದು ಸರಿಯಾಗಿದೆ ಕಣು ಬಂಗಾರಿ. ಅವಳು ಕೆಲ್ಸಕ್ಕೆ ಹೋಗ್ಲಿ, ನಮಗೂ ಒಂದು ಧೈರ್ಯ ಇರುತ್ತೆ. ಇಲ್ಲದೆ ಇದ್ರೆ ಯಾವಳೋ ಒಬ್ಳು ರೌಡಿ ಹೆಂಗಸಿಗೆ ನಾವು ಹೆದರ್ಕೊಂಡು ಮನೇಲಿ ಕೂತಿರ್ಬೇಕಾಗತ್ತೆ. ಅದ್ರ ಬದಲು ಇವಳು ಪೊಲೀಸ್ ಕೆಲಸಕ್ಕೆ ಹೋಗ್ಲಿ, ಅವಳಿಗೂ ಒಂದು ಭಯ ಇರುತ್ತೆ. ಹೌದು ಕಣೋ ಬಂಗಾರಿ, ಹೇಗಿದ್ರು ನಮ್ಮ ಮನೆ ಕಾವಲಿಗೆ ಅಂತ ಇಬ್ರು ಪೊಲೀಸ್ನವ್ರನ್ನ ಕೊಟ್ಟಿದ್ದಾರೆ. ನಮ್ಮ ರಶ್ಮಿನೂ ಪೊಲೀಸ್ ಅಧಿಕಾರಿಯಾಗಿ
ಒಳ್ಳೆ ಸ್ಥಾನದಲ್ಲಿದ್ದರೆ ನಮಗಿರೋ ಗೌರವನೇ ಬೇರೆ. ಆಗ ಈ ಪುಂಡ ಪೋಖರಿಗಳೆಲ್ಲ ನಮ್ಮ ಸಹವಾಸಕ್ಕೆ ಬರಲ್ಲ. ನೀನು ಹೂ ಅನ್ನು, ಅವಳು ಕೆಲ್ಸಕ್ಕೆ ಹೋಗ್ಲಿ. ಸರಿ, ನೀನು ಕೆಲ್ಸಕ್ಕೆ ಹೋಗು. ಆದರೆ ಸುವರ್ಣನ ಅರೆಸ್ಟ್ ಮಾಡಿದ್ಮೇಲೆ ನೀನು ನಿನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಡಬೇಕು, ಸರಿನಾ? ಸರಿ, ನೀವು ಹೇಳ್ದಾಗೆ ಮಾಡ್ತೀನಿ. ನನ್ನ ನಂಬಿ ಕಳಿಸ್ಕೊಡಿ. ಸರಿ, ಹೋಗ್ಬಾ. ಹುಷಾರು, ನಿನಗೇನು ಆಗಬಾರ್ದು. ನಿನ್ನ ಹೊಟ್ಟೆಯಲ್ಲಿ ಒಂದು ಜೀವ ಇದೆ, ನೆನಪಿರಲಿ. ಇಲ್ಲ, ನನಗೇನೂ ಆಗೋದಿಲ್ಲ ರೀ. ನಿಮ್ಮ ಮಗುಗೂ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ, ಸರಿನಾ? ನಾನು ಇನ್ನು ಹೋಗಿ ಬರ್ತೀನಿ. ಬರ್ತೀನಪ್ಪ. ಅಜ್ಜಿ, ಹಿರಣ್ಮಯಿ, ಮಗು ಹಿರಣ್ಮಯಿ. ಶಿಖರೆ ಬನ್ನಿ ಕೂತ್ಕೊಳ್ಳಿ. ಹಿರಣ್ಮಯಿಯಲ್ಲಿ ಇದ್ದಾಳೆ. ಏನು ವಿಷಯ? ಏನಿಲ್ಲ, ಅವ್ರ ಜೊತೆ ಸಾಲಿಗ್ರಾಮ ಶಿಲೆ ಬಗ್ಗೆ ಒಂದು 4 ಮಾತಾಡಬೇಕಾಗಿತ್ತು. ಕರಿತೀನಿ ರೀ. ಹಿರಣ್ಮಯಿ, ಹಿರಣ್ಮಯಿ, ಹಿರಣ್ಮಯಿ. ಏನು ದೇಶಿಕ್ರೆ? ಅಯ್ಯೋ ಕಂದ, ಹೇಳಮ್ಮ ಸುಖವಾಗಿ ಬಾಳು ಮಗು. ನೋಡು, ನಾನು ಎಷ್ಟೋ ಸಲ ಅಂದ್ಕೊಳ್ತೀನಿ ನೀನು ಪಾದಕ್ಕೆ ನಾನು ನಮಸ್ಕರಿಸ್ಬೇಕು ಅಂತ. ಆದರೆ ಅಷ್ಟರಲ್ಲಿ ನೀವೇ ನನ್ನ ಕಾಲಿಗೆ ಬಿದ್ದು ನನ್ನ ಮುಜುಗರಿಗೆ ಕೀಡು ಮಾಡಿಬಿಡ್ತೀಯ. ಇನ್ಮೇಲೆ ಹಾಗೆ ಮಾಡಬೇಡ ಕಂದ. ನೀವು ನನ್ಕಿಂತ ದೊಡ್ಡವರಲ್ವಾ ದೇಶಿಕ್ರೆ? ಅದಕ್ಕೆ ನಾನು ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ನಿನಗೆ ಮಾತು ಕಲಿಸೋ ಅಷ್ಟು ಮಾತನ್ನ ನಾನೇ ಕಲ್ತಿಲ್ಲ ನೋಡು. ಹೌದು, ಈಗ ಸಾಲಿಗ್ರಾಮ ಶಿಲೆ ಬಗ್ಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡ್ಬೋದು? ಏನು ಅಂತ ಹೇಳಿ ದೇಶಿಕ್ರೆ? ಏನಿಲ್ಲ ಕಲ್ಲ, ಇವತ್ತು ವಿರೂಪಾಕ್ಷ ಸಿಕ್ಕಿದ್ರು. ಅವರಿಗೆ ಸಾಲಿಗ್ರಾಮದ ಶಿಲೆಯನ್ನು ನಿಮ್ಮ ಮನೇಲಿ ಇರಿಸಿರೋ ಬಗ್ಗೆ ನಾನು ಹೇಳಿದ್ದೀನಿ. ಅವ್ರಿಗಂತೂ ತುಂಬ ಸಂತೋಷ, ಸಮಾಧಾನ ಆಗಿದೆ. ಆದರೆ ಸಾಲಿಗ್ರಾಮದ ಶಿಲೆಯನ್ನು ಈ ಮನೆಯಲ್ಲೇ ಇಡೋ ಹಾಗಿಲ್ವಲ್ಲ ಮಗು? ಹೌದು ದೇಶಿಕ್ರೆ, ಆದಷ್ಟು ಬೇಗ ಅದನ್ನ ದೇವಸ್ಥಾನಕ್ಕೆ ತರಬೇಕು. ಅದನ್ನೇ ನಿನಗೆ ತಿಳಿಸ್ತಾ ಇದ್ದೀನಿ. ನಾಳೆ ತುಂಬ ಪ್ರಶಸ್ತವಾದ ದಿನ. ನಾಳೆ ನೀನೇ ನಿನ್ನ ಕೈಯಾರೆ ಸಾಲಿಗ್ರಾಮ ಶಿಲೆಯನ್ನು ತಂದು ದೇವಸ್ಥಾನದಲ್ಲಿ ಇರಿಸ್ಬಿಟ್ರೆ ಪೂಜೆ ಮಾಡ್ಬೋದಲ್ವಾ ಮಗು? ಹಾಗೆ ಆಗಲಿ ದೇಶಿಕ್ರೆ, ನಾಳೆ ಪೂಜೆ ಶುರು ಆಗಲಿ. ಆಯ್ತಮ್ಮ, ವಿರೂಪಾಕ್ಷಾಸ್ತ್ರಿಗಳು ಈ ವಿಷಯನ ನಿನಗೆ ತಿಳಿಸ್ಬಿಡಿ ಅಂತ ಹೇಳಿದರು. ಅದಕ್ಕೆ ಬಂದೆ ಕಣಮ್ಮ. ಆ ತಾಯಿ ಕೆಲಸ ಯಾವತ್ತೂ ವಿಳಂಬ ಆಗಬಾರ್ದು ದೇಶಿಕ್ರೆ. ಅಮ್ಮನವ್ರ ಜೊತೆ ನಾನು ಅನುಸಂಧಾನಾಗಿ ಎಷ್ಟೋ ದಿನಗಳೇ ಆಗೋಯ್ತು. ಸಾಲಿಗ್ರಾಮದ ಕಲ್ಲು ತಗೊಂಡು ಹೋಗಿ ಅಲ್ಲಿಟ್ಮೇಲೆ ನಾನು ಆ ತಾಯಿ ಜೊತೆ ಮಾತಾಡ್ಬೋದು.